ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿ ಒಳಗೆ ಹಾಲು ಹಾಕತ್ತೀನಿ. ನನಗೆ ಅನಿಸ್ತಲ್ಲ ಮರ ಗೈಸ್. ಇದೈತಲ್ಲ ಒಂದ್ ಸ್ವಲ್ಪನು ನಾವು ಬಿಡ್ಲಾರ್ದಂಗ ಹಿಂಗ ಕಲಿಸ್ತಾ ಇರ್ಬೇಕು ಗೈಸ್. ಯಾಕಪ್ಪ ಅಂದ್ರೆ ನಾನ್ ಸ್ಟಿಕ್ ಪ್ಯಾನ್ ಇತ್ತಂದ್ರೆ ಏನು ಟೆನ್ಷನ್ ಇರಲ್ಲ. ಇಷ್ಟು ಸಕ್ಕರೆ ಹಾಕೋಬೇಕು. ಸಕ್ಕರೆ ನಿಮ್ಗೆ ಎಷ್ಟು ಬೇಕು ಸ್ವೀಟ್ ಎಷ್ಟು ಬೇಕು ಆ ತರ ಹಾಕೋರಿ ನೀವು. ನೋಡ್ರಿ ಹಾಲಿನ ಪುಡಿ, ಅದು ಹಾಲ ಅದ್ರ ಜೊತೆ ಹಾಲಿನ ಪುಡಿ. ತುಪ್ಪ ಹಾಕೋದ್ರಿಂದ ಒಟ್ಟ ಅಂಟ್ಕೊಳ್ಳೋದು ಇಲ್ಲಿ. ಸೊ ತುಪ್ಪ ಹಾಕ್ರಿ ನೀವು ಸ್ವಲ್ಪ ಜಾಸ್ತಿನೇ ಹಾಕ್ರಿ. ನನ್ನ ಹತ್ರ ಸ್ವಲ್ಪ ಹೊತ್ತೆ ಸ್ವಲ್ಪ ಹಾಕಿನಿ. ಈ ತರ ಪೀಸ್ ಬರಂಗಾಗಿಲ್ಲ ಅನ್ಸುತ್ತ. ನೋಡೋಣ ಟ್ರೈ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ರೆ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರುವಾಗ್ತಾ ಇರೋದೇ 3 ಗಂಟೆಗೆ ಗೈಸ್. 3 ಗಂಟೆ ಅಲ್ಲ ಬಂದದ್ದು ಇವಾಗ. ಅವಾಗ ಅಂದ್ರೆ ಇವಾಗ ಎದ್ದೀನಿ ಗೈಸ್. ನಾನು 1 ಗಂಟೆಗೆ ಎದ್ದೀನಿ ಆರಾಮ್ಸೆ. ಸಂಡೇಲಿ ಇವತ್ತು ಅದಕ್ಕೆ ಮಾಡ್ಕೊಂಡಿದ್ದೆ. ಬನ್ನಿ ಇವಾಗ ಐತಲ್ಲ ಬೇಗ ರೆಡಿಯಾಗಿ ಒಂದಿಷ್ಟು ಏನಾದ್ರು ಊಟ ಮಾಡಿಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಬೇಕು. ಸಂಡೇ ಅಂದ್ರೆ ಮನೆಯೆಲ್ಲ ಕ್ಲೀನ್ ಮಾಡೋ ಡೇ. ಅದಕ್ಕೆ ಸಿಕ್ಕಾಪಟ್ಟೆ ಹೊಲ್ಸಾಗಿ ಮನಿ ಅಂಡ್ ಸಾಮಾನುಗಳು ಎಲ್ಲಿ ಬೇಕಾದ್ರೆ ಎಲ್ಲಿ ಬಿದ್ದಾವ. ಅದಕ್ಕೆ ಗೈಸ್ ಎಲ್ಲಾನ ಕ್ಲೀನ್ ಮಾಡಮಂತ ಎಲ್ಲ ಐತಲ್ಲ ಅದ್ರ ಜಾಕ್ ಇಡಮಂತ ಮನಿನ ಒಳ್ಳೆ ಚಂದ ಮಾಡಮಂತ. ಒಂದ್ ಸ್ವಲ್ಪ ವಿಡಿಯೋ ಗದ್ದಲ್ದ ಆ ಕಡೆ ತಿರುಗಾಡ ಗದ್ದಲ್ದಾಗ ಚಂದ ಇಟ್ಟಿನ ಮನಿ ಸ್ವಲ್ಪ ಆ ಕಡೆ ಹೊಲ್ಸಾಗ್ಯದ. ಸೊ ಬನ್ನಿ ಬೇಗ ಇವಾಗ ಎಲ್ಲ ಕ್ಲೀನ್ ಮಾಡುವ. ಅಲ್ಲಿ ತಿಕ್ಕೊಂಡು ನಾವು ಊಟ ಮಾಡಬೇಕು. 3 ಗಂಟೆ ಎಲ್ಲ ಬಂದ ನಾಷ್ಟನಲ್ಲಿ ಏನಿಲ್ಲ. ಅದಕ್ಕೆ ಬೇಗ ಒಂದಿಷ್ಟು ಹೊಟ್ಟೆಗೆ ಊಟ ಹಾಕೊಂಡು ಆಮೇಲೆ ಐತರ ಮುಂದಿನ ಕೆಲಸ ಮಾಡುವ. ಲೆಟ್ಸ್ ಗೋ ಗೈಸ್. ಊಟ ಅಂತೂ ಮಾಡೀನಿ. ಈಗ ಸ್ವಲ್ಪ ಒಂದಿಷ್ಟು ಮಿನಿ ಬ್ಲಾಗ್ ಎಡಿಟ್ ಮಾಡಬೇಕು. 2-3 ದಿನದ ಅದನ್ನ ಎಡಿಟ್ ಮಾಡಿಬಿಟ್ಟು ಅದು ಪ್ರ್ಯಾಂಕ್ ವಿಡಿಯೋದು. ನಿನ್ನೆ ವಿಡಿಯೋ ನೋಡಿಲ್ಲ, ನೀವು ಯಾರು ನೋಡಿಲ್ಲ ಡಿಸ್ಕ್ರಿಪ್ಷನ್ ವಿಡಿಯೋ ಅದ. ಅಂಡ್ ಡಿಸ್ಕ್ರಿಪ್ಷನ್ ಬಿಡೋದು ಇಲ್ಲಾಂದ್ರೆ ನನ್ನ ಪ್ರೊಫೈಲ್ ಆನ್ ಮಾಡ್ಕೇರ ಅಲ್ಲಿ ನೋಡಿ. ಪಾರ್ಟ್ 1 ಪಾರ್ಟ್ 2 ಅದ. ಕ್ರೇಜಿ ಆಗಿರೋ ಪ್ರ್ಯಾಂಕ್ ಮಾಡಿ ನಮ್ಮ ದಂಡಪಳ್ಳ ಗ್ಯಾಂಗ್ ಜೊತೆ. ನಿಮ್ಗೆ ಗೊತ್ತಿರ್ತದ, ನೋಡಿರ್ತೀರ ಆಲ್ಮೋಸ್ಟ್. ಯಾರು ನೋಡಿಲ್ಲ ಹೋಗಿ ನೋಡ್ರಿ. ನೋಡಿದವ್ರು ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ತಗೊಡ ಪ್ರ್ಯಾಂಕ್ ಮಾಡೀನಿ ನಿಮಗೋಸ್ಕರ. ನಮ್ಮ ದಂಡಪಳ್ಳ ಗ್ಯಾಂಗ್ ಅವ್ರಿಗೆ ಬೇಜಾರು ಮಾಡಿ. ಓಕೆ ಗೈಸ್ ಇವಾಗ ಐತಲ್ಲ ಮಿನಿ ಬ್ಲಾಗ್ ಎಡಿಟ್ ಮಾಡಬೇಕು. ಎಡಿಟ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ. ಅಂಡ್ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಇವಾಗ 4 ಗಂಟೆ ಎಲ್ಲ ಬಂದ ಟೈಮ್. ಬನ್ನಿ ಬೇಗ ಎಡಿಟ್ ಮಾಡಿಬಿಟ್ಟು ಸಿಗ್ತೀನಿ ಅಂತ ನಿಮಗೆ. ಗೈಸ್ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಬಟ್ ನನ್ನ ಮೂಡ್ ಮತ್ತು ಆಫೀಸ್ ಚೇಂಜ್ ಆಗ್ಯದ. ಏನು ಚೇಂಜ್ ಆಗ್ಯದಪ್ಪ ಅಂದ್ರೆ ಸ್ವಲ್ಪ ಹಿಂಗೆ ರೀಲ್ಸ್ ನೋಡ್ಕೊಂಡು ಕುಂತಿದ್ದೆ. ಅವಾಗ ಐತಲ್ಲ ಏನೋ ಸ್ವೀಟ್ಗಳದ್ದು ಬರೀ ರೀಲ್ಸ್ ಬರ್ತಿತ್ತು, ಬರೀ ಸ್ವೀಟ್ಗಳದ್ದು. ಸೊ ನನಗೆ ಸಿಕ್ಕಾಪಟ್ಟೆ ಸ್ವೀಟ್ ತಿನ್ನಂಗೆ ಅಲ್ಲಕತ್ತದ. ಬಟ್ ಹೊರಗಡೆ ಹೋಗಿ ಬೇಕ್ರಿಗಳು ತಂದು ತಿನ್ಬೇಕಂದ್ರೆ ಸುಮ್ಮನೆ ಕಾಸ್ಟ್ಲಿ ಆಗುತ್ತಲ್ಲ, ನಿಮ್ಗೆ ಗೊತ್ತೇ ಅದ. ಅದಕ್ಕೆ ಗೈಸ್ ಜಸ್ಟ್ 50 ರೂಪೀಸ್ ಒಳಗೆ ಮನೇಲಿ ಸ್ವೀಟ್ ರೆಡಿ ಮಾಡ್ಬೇಕನ್ನೋ ಪ್ಲ್ಯಾನ್. ಅಂದರೆ ಇವತ್ತು ಸಂಡೇ ಕುಲ್ಲ ಕುಂತೀವಿ. ಸೊ ಏನೋ ಒಂದು ಕುರಪತ್ತಿ ಮಾಡ್ಬೇಕಲ್ಲ ನಮ್ಮ ತಲೆಯಾಗಿದ್ದು. ಬನ್ನಿ ಗೈಸ್ ಇವಾಗ ಮಾಡೋಣಂತ. ಇವಾಗ ಹೋಗಿ ಎಲ್ಲ ಸಾಮಾನು ತೊಗೊಂಡು ಬರುವ. ಲೆಟ್ಸ್ ಗೋ ಗೈಸ್, ಹೋಗಂಬನ್ನಿ. ಹಿಂಗೆ ಅಂದರೆ ನಮಗೆ ಸ್ವೀಟ್ ತಿನ್ನಂಗಲ್ಲ ಅದರ್ಸಲಿಂದ. ಹೋಮ್ಮೇಡ್ ಹೆಲ್ದಿ ಆಗಿರೋದು ಚಂದ, ಆದಷ್ಟು ಜಲ್ದಿ ಆಗೋದು. ಇಷ್ಟೆಲ್ಲ ತಲೆಗೆ ಇಟ್ಕೊಂಡ್ರೆ ಮಾಡ್ಬೇಕನ್ನ ನನ್ನ ಪ್ಲ್ಯಾನ್ ಅದ. ಬನ್ನಿ ಮಾಡುವ. ಟ್ರೈ ಮಾಡೋಕೆ 1 ಗಂಟೆ ವೇಸ್ಟ್ ಆದ್ರೆ 50 ರೂಪಾಯಿ ವೇಸ್ಟ್ ಆಗುತ್ತೆ. ಆದ್ರೆ 50 ರೂಪಾಯಿ ಸ್ವೀಟ್ ಆಗುತ್ತೆ, ಚಂದ ಆಗುತ್ತೆ. ನೋಡಮಂತ ನೋಡಿನಿ ರೀಲ್ಸ್ ಒಳಗಡೆ ಬಂದದ. ರೀಲ್ಸ್ ಒಳಗಡೆ ನೋಡಿ ಮಾಡಿದ್ದೆಲ್ಲ ಆಲ್ಮೋಸ್ಟ್ ನಾನು ಕರೆಕ್ಟ್ ಆಗಿಲ್ಲ. ಬಟ್ ಇದೊಂದು ಟ್ರೈ ಮಾಡಮಂತ. ಜಸ್ಟ್ 50 ರೂಪಾಯಿ ಅಲ್ಲ, ಅದಕ್ಕೆ ಹೋಗಿ ಬರುವ. ಬನ್ನಿ ಹೋಗಿ ಅವೆಲ್ಲ ಏನೇನು ಬೇಕು ಸಾಮಾನ್ಯ ತೊಗೊಂಬರಮಂತ. ಜಸ್ಟ್ ಬೇಕಾಗಿರೋದಕ್ಕೇನಿಲ್ಲ, ಒಂದು ಒಂದು ಹಾಲಿನ ಪುಡಿ, ಮತ್ತೆ ಒಂದಿಷ್ಟು ತುಪ್ಪ, ಮತ್ತೆ ಒಂದಿಷ್ಟು ಡ್ರೈ ಫ್ರೂಟ್ಸ್, ಸಕ್ಕರೆ. ಇಷ್ಟು ಬಿಟ್ಟು ಏನಿಲ್ಲ ಗೈಸ್. ಬನ್ನಿ ತರಕ್ಕೆ ಹೋಗ್ಮತ್ರಿ. ಲೆಟ್ಸ್ ಗೋ ಗೈಸ್. ಅಲ್ಲಿಂದ ಇವಾಗ ಜಸ್ಟ್ ಮನೆಗೆ ಬಂದು ಒಂದಿಷ್ಟು ತಲೆಗೆ ಮಸಾಜ್ ಮಾಡ್ಕೊಂಡೆ ಗೈಸ್. ನವರಾತ್ ನಡ್ಕೊಂಡು ಸಿಕ್ಕಾಪಟ್ಟೆ ತಲೆ ಹೊಡಕತ್ತದ. ಏನೈತ್ರಿ ನಾನು ಹೇಳಕ್ಕಾಗಲಿ, ಮಾತಾಡಕ್ಕಾಗಲಿ. ಅದ ಅಷ್ಟೊಂದು ಕಷ್ಟ ಆಗತ್ತದ ಮಾತಾಡಕ. ಅಷ್ಟೊಂದು ಇದು ಆಗತ್ತದ ಗೈಸ್, ತಲೆ ಹೊಡೆಯತ್ತದ. ಹೇಗಪ್ಪ ನಿದ್ದಿ ಪ್ರಾಬ್ಲಮ್ ಗೈಸ್. ನಾನು ಇದೊಂದು ತಿಳಿಯದ, ರಾತ್ರಿ ಆಗ ಒಟ್ಟ ನಿದ್ದೆ ಬರಲ್ಲ ಗೈಸ್ ನನಗೆ. ಬೆಳಗ್ಗೆ 6 ಗಂಟೆವರೆಗೂ ಎಚ್ಚರನೇ ಇರ್ತೀನಿ. ಬೆಳಗ್ಗೆ 6 ಗಂಟೆ ಮಕ್ಕೊಂಡು ಮುಂಜಾನೆ ಎಚ್ಚರನೇ ಆಗಲ್ಲ. ಈ ನಿದ್ದೆ ಸೈಕಲ್ ಉಲ್ಟಾ ಬಿಟ್ಟದ. ರಾತ್ರಿ ಮಾಡಿ ಎಚ್ಚರ, ಬೆಳಗ್ಗೆ ಮಲ್ಕೊಳ್ಳೋದು ಈ ಟೈಪ್ ಆಗ್ಬಿಟ್ಟದ ಗೈಸ್. ಇದನ್ನ ಹೆಂಗಾರ ಮಾಡಿ ಚೇಂಜ್ ಮಾಡ್ಬೇಕಂತ ಬಡದಾಡಕತ್ತೀನಿ, ಆಗಲ್ಲ ಆಗ್ಯದ. ಎಷ್ಟು ದಿನ ಆಯ್ತು ಚೇಂಜ್ ಮಾಡಕತ್ ಬಡದಾಡಕತ್ತೀನಿ, ಕಂಡಬಿಟ್ಟು ಕಷ್ಟಪಡೋದು ಗೈಸ್. ಬಟ್ ಆಗ್ತಾನೆ ಇಲ್ಲ. ನಾನು ಒಂದು ತಿಳಿಯಲಿಲ್ಲ ಗೈಸ್ ಏನಾಗುತ್ತೆ ಅನ್ಸುತ್ತೆ ಅನ್ನೋದು. ಮನೆ ಗೈಸ್ ಇವಾಗ ಆಯ್ತಲ್ಲ ಫಟಾಫಟ್ ಅಂತೇಳಿ ಎಲ್ಲ ತೊಗೊಂಡಿನಿ ಸಾಮಾನುಗಳು. ಹೇಳಿದ್ಮೇಲೆ ನಿಮ್ಗೆ ಅದೇ ಇಂಗ್ರೀಡಿಯೆಂಟ್ಗಳು ತಂದಿನಿ. ಒಂದಿಷ್ಟು ಇದು ತುಪ್ಪ, ಸಾಣ ಒಂದು ತುಪ್ಪ ಪಾಕೆಟ್ ತಂದಿನಿ. ಇದು
ಮತ್ತೆ ಹಾಲಿನ ಪುಡಿ ತಂದೀನಿ. ಅವು ತಂದಿನ ಗೈಸ್ ಏನೇನೋ ತಂದಿನಿ, ಹಿಂದಿಗೆ ತೋರಿಸ್ತೀನಿ ನಿಮ್ಗೆ ಏನೇನು ಹಾಕ್ತಿದ್ದೆ ಎಲ್ಲ ಇಂಗ್ರೀಡಿಯೆಂಟ್ಗಳು. ಬನ್ನಿ ಇವಾಗಂತೂ ಮಸಾಜ್ ಮಾಡ್ಕೊಂಡು ಸ್ವಲ್ಪ ಕೂಲ್ ಅಲ್ಲತ್ತ ತಲೆ ಹಿಂಗ್ ಕೂಲ್ ಹಿಡಿಯತ್ತ. ಆಮೇಲೆ ಬಿಸಿ ಬಿಸಿ ನೀರು ಕಾಸೋದಕ್ಕೆ ತಲೆ ಮೇಲೆ ನೀರು ಹಾಕೊಂಡ್ರೆ ಗೂರ ಆಗ್ಬಿಡುತ್ತೆ. ಮಕ್ಕೊಂಬಿಡ ಜಲ್ದಿ ಮಕ್ಕೊಂಬಿಡ ಅದಕ್ಕೆ ಬನ್ನಿ ಐತಲ್ ಬೇಗ ಐತಲ್ಲ ಅದು ಮಾಡ್ಕೊಂಡ್ಕೆ ತಿನ್ನ ಮಾತು ತಿನ್ಕೆ ಅನ್ನ ಸಾರು ತಿನ್ಕೆ ಮಕ್ಕೊಂಬಿಡ ಮತ್ತ. ಯಾಕಂದ್ರೆ ಅವತ್ತ ಜಾಸ್ತಿ ಹಸುವಿಲ್ಲ. ಲೆಟ್ಸ್ ಗೋ ಹೋಗುವ ಮಾಡುವ ಎಲ್ಲ ನೋಡಿ ಕುಂತೀನಿ ಗೈಸ್. ಇವಾಗ ಒಂದು ಕಡಾಯಿ ಇಟ್ಕೊಂಡಿನಿ. ಕಡಾಯಿ ಒಳಗೆ ಹಾಲು ಹಾಕತ್ತೀನಿ. ನನಗೆ ಅನ್ಸ್ತಲ್ಲ ಮರ ಗೈಸ್. ಕಡಾಯಿ ಒಳಗೆ ಹಾಲು ಹಾಕೊಳತ್ರಿ. ಓನ್ಲಿ 10 ರೂಪಾಯಿ ಹಾಲ. ನೀವು ಸ್ವಲ್ಪ ಮಾಡ್ಕೋಬೇಕಂದ್ರೆ 50 ರೂಪಾಯಿ ಬೇಕು. ಮಾಡ್ಬೇಕಂದ್ರೆ 10 ರೂಪಾಯಿ ಹಾಲ. ನಾನು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕನ್ನೋದು ತಿಂದ್ರೆ ಒಮ್ಮಲಿಗೆ ಇನ್ನೊಂದ್ಸರ್ತಿ ಸ್ವೀಟಿನ ಕಡೆ ತೆಲ್ನೆ ಹಸ್ಕೊಡು. ಅದಕ್ಕೆ ಗೈಸ್ 2 ಪ್ಯಾಕೆಟ್ ತಂದಿನಿ. ಸೊ ನಂದು 60 ರೂಪಾಯಿ ಆಗ್ಯದ ಲಿಸ್ಟ್ನಾಗ ಗೈಸ್. ಇದನ್ನ ಐತಲ್ಲ ಒಂದ್ ಸ್ವಲ್ಪ ನೀರ್ ಮಿಕ್ಸ್ ಮಾಡ್ಲಾರ್ದೆ ಸ್ವಲ್ಪ ಐತಲ್ಲ ಇದು ಹಾಲು ಇಷ್ಟಿದ್ದು ಅರ್ಧ ಆಗತ್ತಲ್ಲ ಸ್ವಲ್ಪ ಚಂದಾಗೆ ಸ್ವಲ್ಪ ಕುದಿಸ್ಬೇಕು ಗೈಸ್. ಗೈಸ್ ಇದೈತಲ್ಲ ಒಂದ್ ಸ್ವಲ್ಪ ನಾವು ಬಿಡ್ಲಾರ್ದಂಗ ಹಿಂಗ ಕಲ್ಸ್ತಾ ಇರ್ಬೇಕು ಗೈಸ್. ಯಾಕಪ್ಪ ಅಂದ್ರೆ ನಾನ್ ಸ್ಟಿಕ್ ಪ್ಯಾನ್ ಇತ್ತಂದ್ರೆ ಏನು ಟೆನ್ಷನ್ ಇರಲ್ಲ. ನಮ್ದು ನಾನ್ ಸ್ಟಿಕ್ ಪ್ಯಾನ್ ಇಲ್ಲ ಗೈಸ್. ಮೇನ್ ಅದೇ ಒಂದು ರೀಸನ್. ನಾನ್ ಸ್ಟಿಕ್ ಪ್ಯಾನ್ ಯೂಸ್ ಮಾಡ್ರಿ ನೀವು ನಿಮ್ಮ ಮನೆಯಾಗ ಇತ್ತಂದ್ರ. ನಂಬಲ್ಲಿ ಇಲ್ಲ ಗೈಸ್. ನಮ್ದಿನ್ನೂ ಮದ್ವೆ ಆಗಿರಲ್ಲ. ನಮ್ ಹೇಳ್ತಿನ ತಂದಿಲ್ಲ. ಮದ್ವೆಗೆ ನಮ್ ಏನ್ ತರ್ತಾಳ ತಂದ ಅಂದ್ರ ಅದ್ರೊಳಗೆ ಮಾಡ್ತೀನಿ ಅಂತೆ. ಇವಾಗ ಐತಲ್ಲ ಇದ್ರೊಳಗೆ ಮಾಡ್ಬೇಕಲ್ಲ ಗೈಸ್. ಸೊ ಬನ್ನಿ ಗೈಸ್. ಇದಕ್ಕೆ ನಾವು ಒಂದಿಷ್ಟು ಸಕ್ಕರೆ ಹಾಕೋಬೇಕು. ಸಕ್ಕರೆ ನಿಮ್ಗೆ ಎಷ್ಟು ಬೇಕು ಸ್ವೀಟ್ ಎಷ್ಟು ಬೇಕು ಆ ತರ ಹಾಕೋರಿ ನೀವು. ನಮ್ಗ ಜಾಸ್ತಿ ಬೇಕು ಸ್ವಲ್ಪ ಬೇಕು ನಿಮ್ಗೆ ಬಿಟ್ಟಿದ್ದು. ಅದಕ್ಕೆ ಗೈಸ್ ಇದಕ್ಕೆ ಅಂತೆಲ್ಲ ಸಕ್ಕರೆ ಹಾಕೋರಿ ಫಸ್ಟ್. ಮೀನ ಸ್ವೀಟ್ ಅಂದ್ರೆ ಸ್ವೀಟ್ ಇರಬೇಕಲ್ಲ ಅದ್ರ ಸಕ್ಕರೆ ಹಾಕೊಳತ್ತೆ ನಾವು. ಮನೆಗೆ ಇದಕ್ಕೆ ಸಕ್ಕರೆ ಹಾಕೊಂಡೈತಲ್ಲ ಗೈಸ್. ಇದಕ್ಕೆ ನಾವು ಫೈನಲಿ ಇವಾಗ ಹಾಲಿನ ಪುಡಿ ಹಾಕೋತಾ ಇದೀವಿ ನೋಡ್ರಿ. ಹಾಲಿನ ಪುಡಿ ಅದು ಹಾಲ ಅದ್ರ ಜೊತೆ ಹಾಲಿನ ಪುಡಿ ಸೇಮ್ ಪೇಡ ತರ ಆಗುತ್ತಂತ ಅದ್ರ ನಾವು ಹಾಲಿನ ಪುಡಿ ಹಾಕಿ ಅದ್ರೊಳಗೆ ಗೈಸ್. ಇದಕ್ಕೆ ಸ್ವಲ್ಪ ಇವಾಗ ಸ್ವಲ್ಪ ತುಪ್ಪ ಹಾಕ್ಬೇಕು. ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಇದ್ದರೆ ಚೆನ್ನಾಗಿ ತುಪ್ಪ ಹಾಕ್ರಿ. ನಮ್ಮಲ್ಲಿ ತುಪ್ಪ ಇಲ್ಲ. ಸೊ ಅದ್ರ ಸಲುವಾಗಿ ಹಿಂಗ ರೆಡಿಮೇಡ್ ತುಪ್ಪ ತಂದಿವಿ. ಅದ್ರಾಗತ್ತೆ ಸ್ವಲ್ಪ ತುಪ್ಪ ಹಾಕ್ಬೇಕು. ತುಪ್ಪ ಹಾಕಿ ಸ್ವಲ್ಪ ಕಲಸ್ರಿ ಚಂದಾಗಿ. ವಾವ್ ಸ್ಮೆಲ್ ಅಂತೂ 1 ನಂಬರ್ ಬರೋದ. ಬಟ್ ಹೆಂಗಾಗುತ್ತ ಟೇಸ್ಟ್ ಐ ಡೋಂಟ್ ನೋ ಗೈಸ್. ಟೇಸ್ಟ್ ಮೇನ್ ಆಗುತ್ತಲ್ಲ ಗೈಸ್. ಫೈನಲ್ ಆಗಿ ಈ ತರ ಬರ್ತೋಡ್ರಿ. ಲಾಸ್ಟಿಗೆ ಈ ಪೇಡ 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 ತುಪ್ಪ ಹಾಕೋದ್ರಿಂದ ಒಟ್ಟ ಅಂಟ್ಕೊಳ್ಳೋದು ಇಲ್ಲಿ. ಸೊ ತುಪ್ಪ ಹಾಕ್ರಿ ನೀವು ಸ್ವಲ್ಪ ಜಾಸ್ತಿನೇ ಹಾಕ್ರಿ. ನನ್ನ ಹತ್ರ ಸ್ವಲ್ಪ ಹೊತ್ತೆ ಸ್ವಲ್ಪ ಹಾಕಿನಿ. ತುಪ್ಪ ಹಾಕೋದ್ರೆ ಇಲ್ಲಿ ಅಂಟ್ಕೊಳ್ಳಲ್ಲ. ಇದನ್ನೈತಲ್ಲ ಹೊರಗೆ ತೆಗಿಬೇಕು. ತೋರಿಸ್ತೀನಿ ನೀವು ಹೊರಗೆ ತೆಗಿಯೋದು ಗೈಸ್. ಅದನ್ನ ಇವಾಗ ಫಸ್ಟ್ ಆ ಕಡೆ ಸೈಡ್ ತೆಗೆದಿಟ್ಕೊಂಡಿವಿ. ಈಗ ಐತಲ್ಲ ಒಂದು ಪ್ಲೇಟ್ ಒಳಗಡೆ ಒಂದು ಸ್ವಲ್ಪ ತುಪ್ಪ ಹಾಕೋರಿ ಗೈಸ್. ನಾವು ಇನ್ನೇ ಮಾಡಿ ಹಾಕೊಂಡಿದ್ದಿಲ್ಲ ಅದು ಗೈಸ್. ಇದನ್ನೈತಲ್ಲ ಇವಾಗ ತಡ್ರಿ ಸ್ವಲ್ಪ ತುಪ್ಪ ಹಚ್ಚೋ ಮಾಡ್ತೀನಿ. ಸ್ವಲ್ಪ ಸೆಟ್ ಆಗಿ ಮಾಡ್ರಿ ಗೈಸ್. ನನ್ನ ಕೈ ಸೆಟ್ ಆಗಿರೋದು ಗೈಸ್. ಅದನ್ನ ಪ್ರಾಪರ್ ಆಗಿ ಈ ತರ ಸೆಟ್ ಮಾಡ್ಕೊಂಡಿನಿ. ಇದನ್ನ ಐತಲ್ಲ ಇದ್ರ ಮೇಲೆ ಐತಲ್ಲ ಲಾಸ್ಟಿಗೆ ಐತಲ್ಲ ಒಂದ್ ಸ್ವಲ್ಪ ಗೋಡಂಬಿ ಒಂದ್ ಸ್ವಲ್ಪ ಬಾದಾಮಿ ಗೈಸ್. ಅಂದ್ರೆ ಸುಮ್ಮ ಹಾಕೋದ್ ಬೇಡ. ಹಿಂಗ್ ಸ್ವಲ್ಪ ಹಿಂಗ್ ಒತ್ತರಿ ಸ್ವಲ್ಪ ಗೈಸ್. ಅಷ್ಟು ಮಾಡ್ಬಿಟ್ಟು ಅದನ್ನ ಐತಲ್ಲ 1 ರಿಂದ 2 ತಾಸು ಐತಲ್ಲ ಫ್ರಿಜ್ ಒಳಗೆ ಇಡಬೇಕು. ನಮ್ಮ ಹತ್ರ ಅಂತೂ ಫ್ರಿಜ್ ಇಲ್ಲ ನಿಮ್ಗೆ ಗೊತ್ತೇ ಅದ. ಸೊ ಅದನ್ನ ಐತಲ್ಲ ಇಲ್ಲೇ ಇಡ್ತೀನಿ. ಅಂದ್ರ ಕೂಲ್ ಆಗಕ ತಣ್ಣಗೆ ಎಲ್ರಿ ನೆಲದ ಮೇಲೆ ತಣ್ಣಗಾಯ್ತಂದ್ರೆ ಸ್ವಲ್ಪ ಐತಲ್ಲ ಕಟ್ ಮಾಡ್ಕೆ ಆಮೇಲೆ ಐತಲ್ಲ ತಿನ್ನದಿರ್ತ ಗೈಸ್. ಲೆಟ್ಸ್ ಗೋ ನೀವು ತೋರಿಸ್ತೀನಿ ಬನ್ನಿ. A few moments later. ಗೈಸ್ ಶಿಸ್ತಿಗೆ ಸ್ನಾನ ಅಂತ ಮಾಡಿದೆ. ತಲೆ ತೊಕ್ಕೊಂಡು ಫುಲ್ ತಲೆ ಬಾಳ ಕೆಟ್ಟ ಹೊಡಿಯಾಗತ್ತಿದ್ ಗೈಸ್. ಅದ್ರ ಸಲುವಾಗಿ ತಲೆ ತೊಕೊಂಡಿನಿ ಗೈಸ್. ಬನ್ನಿ ಗೈಸ್. ಇವಾಗ ಐತಲ್ಲ ಅದನ್ನ ಏನಂತಾರೆ ನಾವು ಸ್ವೀಟ್ ಮಾಡಿದ್ವಿ ನೋಡು. ಅದನ್ನ ಇವಾಗ ನೋಡುವ ಸಮಯ. ನಾನು ನೋಡಿಲ್ಲ ಇಷ್ಟೊತ್ತನ ಸ್ನಾನ ಏನ ಮಾಡೋಗದ್ದಾಗ. ಓಹೋ ನೋಡಿ ಗೈಸ್ ಸ್ವೀಟ್ ಅಂತ ಈ ಪರಿ ಆಗ್ಯದ. ಬಟ್ ಇದು ಇನ್ನೂ ಕಟ್ ಮಾಡಿಲ್ಲ. ನಾನು ಕಟ್ ಮಾಡಿ ನೋಡ್ಬೇಕು, ಟ್ರೈ ಮಾಡ್ಬೇಕು ಕಟ್ ಆಗುತ್ತೇನಿಲ್ಲ ಅನ್ನೋದು. ಲೆಟ್ಸ್ ಗೋ ಕಟ್ ಮಾಡೋಣ ಬನ್ನಿ ಗೈಸ್. ಈ ಸ್ವೀಟ್ ಅಂತೂ ಹಿಂಗ ಕಿತ್ತವಲ್ಲ ಪೀಸ್ ಒಂದು ಕೆಲ ಹಿಂಗ ಆಗಿಲ್ಲ ಅನ್ಸ್ಲತ್ತದ ನನಗೆ ಅನ್ಸಿ ಮಟ್ಟಿಗೆ. ಏನಾಗ್ಯದ ನೋಡೋಣ ಬನ್ನಿ ಗೈಸ್. ಐ ವಿಲ್ ಟೇಸ್ಟ್ ಯಾವ ಥರ ಆಗ್ಯದ ಅನ್ನೋದು. ಈ ಥರ ಪೀಸ್ ಬರಂಗಾಗಿಲ್ಲ ಅನ್ಸುತ್ತ. ನೋಡೋಣ ಟ್ರೈ ಮಾಡೋಣ ಬನ್ನಿ. ಟೇಸ್ಟ್ ಚಂದ. ಬಟ್ ಅದ್ರೊಳಗಡೆ ಜಾಸ್ತಿ ಎದ್ರ ಟೇಸ್ಟ್ ಬರತ್ತಂದ್ರ ಹಾಲಿನ ಪುಡಿದು. ಎಸ್ ಗೈಸ್ ಹಾಲಿನ ಪೌಡ್ರದು ಭಾಳ ಕೆಟ್ಟ ಟೇಸ್ಟ್ ಬರೋದು. ಹಾಲಿನ ಪೌಡರ್ ಕಮ್ಮಿ ಆಗ್ಬೇಕಿತ್ತು ಅನ್ಸುತ್ತೆ ನಾವು. ಬಟ್ ಅದ್ರಲ್ಲಿ ಭಾಳ ಕೆಟ್ಟ ಟೇಸ್ಟ್ ಬರೋದು. ನಾ ಇದ್ರ ಏನು ಕಮ್ಮಿ ಮಾಡೀನಿ, ಏನು ಕಮ್ಮಿ ಹಾಕಿನಿ, ಏನು ಕಮ್ಮಿ ಹಾಕ್ಬೇಕಿತ್ತು, ಇನ್ನೊಂದು ಏನಾದ್ರು ಏನು ಹಾಕ್ಬೇಕಿತ್ತು ಅನ್ನೋದು ಏನಾದ್ರು ನಿಮ್ಗೆ ಗೊತ್ತಿತ್ತಂದ್ರೆ ಕಮೆಂಟ್ ಮಾಡಿ. ಅಂದ್ರೆ ಟೇಸ್ಟ್ ಆಗಿದೆ. ನಿಮ್ಮೆಲ್ಲ ಫ್ರಿಜ್ ಇತ್ತು ಫ್ರಿಜ್ನಾಗ ಇಡ್ರಿ. ರಾತ್ರಿ ಬೆಳಗ್ಗೆ ತಿನ್ರಿ.
ಏಕ್ ನಂಬರ್ ಟೇಸ್ಟ್ ಆಗಿರ್ತದೆ ನನಗೆ ಗೊತ್ತು. ಬಟ್ ಇತ್ತಲ್ಲ ಆಯಿಲ್ ಪುಡಿ ಸ್ವಲ್ಪ ಕಮ್ಮಿ ಹಾಕ್ರಿ. ಬನ್ನಿ ಗೈಸ್, ಇದರಿಂದ ಅಂತ ನಮ್ಮ ಹೊಟ್ಟೆ ತುಂಬ ನಮ್ಗೆ ಗೊತ್ತಾಯ್ತು. ಸೊ ಒಂದಿಷ್ಟು ಏನಾದರೂ ಅನ್ನ ಮಾಡ್ಕೊಂಬಂತ ಅನ್ನ ಮಾಡ್ಕೊತೀನಿ ಅಂತ ನಾನು ಟೇಸ್ಟ್ ಮಾಡ್ತೀನಿ. ಆ್ಯಂಡ್ ನಾಳೆ ಬೆಳಗ್ಗೆ ತಂದು ಇಡ್ತೀನಿ. ಚಂದ ಅದ್ರ ಚಲೋ ಆಗ್ತೀರಾ ಗೈಸ್. ಸ್ವೀಟ್ ಅಂತೂ ಆಯ್ತು. ಸ್ವೀಟ್ ತಿಂದೆ ಒಂದಿಷ್ಟು ಖಾರ ಬೇಕಲ್ಲ ಮೇಯ್ನ. ಒಂದಿಷ್ಟು ಏನಾದ್ರು ಅಡಿಗೆ ಮಾಡ್ಕೋಕಂತ ಅಂದ್ಕೊಂಡಿದ್ದೆ. ಬಟ್ ಯಾಕೋ ಚಿಕ್ಕ ವಯಸ್ಸಿಗೆ ಹೋಗ್ಬೇಕನ್ನಿಸ್ತು. ಚಿಕ್ಕ ವಯಸ್ಸಿನಾಗ ತಿಂತಿದ್ವಲ್ಲ ಅನ್ನ ಖಾರ ಎಣ್ಣೆ ಆ ಥರ ಗೈಸ್. ಬಿಸಿ ಬಿಸಿ ಅನ್ನ ಮಸಾಲೆ ಖಾರ ಎಣ್ಣೆ ಹಾಕೊಂಡು ತಿನ್ಬೇಕು ಅನ್ನೋ ಯಾಕೋ ಭಾಳ ಆಸೆ ಆಯಿತು. ನೋಡ್ರಿ ರೆಡಿ, ಅದನ್ನೇ ತಿಂತಾ ಇದ್ದೀನಿ ಇವಾಗ. ಬನ್ನಿ, ಏಕ್ ನಂಬರ್ ಗೈಸ್. ಇದು ಚಿಕ್ಕವರಿಂದ ಭಾಳ ಕೆಡ್ತಿದ್ವಿ ಸಣ್ಣದಿಂದ. ಆ್ಯಂಡ್ ಇನ್ನೊಂದು ರೊಟ್ಟಿಯಿಂದ ಮುಟ್ಟಿಗೆ ಮಾಡ್ತಾರೋ, ಜೋಳದ ರೊಟ್ಟಿಯಿಂದ ಮುಟ್ಟಿಗೆ ಮಾಡ್ತಾರೋ ಗೈಸ್. ಮುಟ್ಟಿಗೆ ಅಂತೇಳಿ ನಮ್ಮ ಕಡೆ ಅಂತಾರೆ ಅದಕ್ಕೆ, ನಿಮ್ಮ ಕಡೆ ಏನಂತ ಗೊತ್ತಿಲ್ಲ. ಅದು ಭಾಳ ಕೆಡ್ತಿದ್ವಿ. ಬಟ್ ಇವಾಗ ಎಲ್ಲ ಮಿಸ್ ಮಾಡ್ಕೋತೀವಿ. ಸೊ ಇದಂತೂ ಮಾಡ್ಕೊಂಡು ತಿನ್ಬೋದಲ್ಲ ನಾವು. ನೋ ಕಾಮೆಂಟ್ಸ್, ಏಕ್ ನಂಬರ್. ಬನ್ನಿ ಇದನ್ನು ಸಪೋರ್ಟ್ ಮಾಡ್ತೀನಿ ಬೇಗ ಸಪೋರ್ಟ್ ಮಾಡ್ಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ ಗೈಸ್. ಊಟ ಅಂತ ಸಪೋರ್ಟ್ ಮಾಡಿದ್ರೆ ಇವಾಗ ವಿಡಿಯೋ ನೋಡೋ ಸಮಯ. ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ. ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ಯಾವ ತರ ವಿಡಿಯೋ ಮಾಡಲಿ ಅನ್ನೋದನ್ನು ಕಮೆಂಟ್ ಮಾಡ್ರಿ. ನೀವು ಕಮೆಂಟ್ ಮಾಡಿದ್ರೆ ಅಂದ್ರೆ ಆದಷ್ಟು ಬೇಗ ನೀವು ಹೇಳ್ತಾರ ವಿಡಿಯೋ ಮಾಡೋಂತ. ಓಕೆ ಗೈಸ್, ಹಂಗೆ ಇವತ್ತಿನ ಥಾಟ್ ಕೇಳಿ ವಿಡಿಯೋ ಮುಗಿಸಮಂತ. ಸಮಯಕ್ಕೆ ಬಾರದವರು ಎಂದು ಯಾರನ್ನೂ ದೂಷಿಸಬಾರದು. ಕೆಟ್ಟು ನಿಂತ ಗಡಿಯಾರ ಕೂಡ ದಿನಕ್ಕೆ 2 ಬಾರಿ ಸರಿಯಾದ ಸಮಯ ತೋರಿಸುತ್ತದೆ ಅಂತ ಹೇಳ್ತಾ. ಓಕೆ ಗೈಸ್, ಮತ್ತೆ ನಾಳೆ ಸಿಗಮು. ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್. ಅಷ್ಟೇ.